ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಂತ್ಯದ ಯುದ್ಧದ ಎಫೆಕ್ಟ್ ಇವತ್ತು ಕೂಡ ಸಿಲಿಕಾನ್ ಸಿಟಿ ಹಾಗೇನೆ ಜಿಲ್ಲೆಗಳಲ್ಲಿ ತಟ್ಟಿರುವಂತದ್ದು. ಬಹುತೇಕ ಹೋಟೆಲ್ಗಳನ್ನ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಗ್ಯಾಸ್ ಗಳ ಸಪ್ಲೈ ಆಗ್ತಾ ಇಲ್ಲ. ಈಗಾಗಲೇ ಗೋಡಂಗಳಲ್ಲಿ ಖಾಲಿ ಆಗಿರುವಂತದ್ದು. ಅದನ್ನ ಸಪ್ಲೈ ಮಾಡೋರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರಲ್ಲೇ ಗ್ಯಾಸ್ ಇಲ್ಲದೆ ಇದ್ರೆ ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು ಹೇಗೆ ಅನ್ನೋ ಕಾರಣಕ್ಕಾಗಿ ಸದ್ಯ ವಾಸ್ತವ ಪರಿಸ್ಥಿತಿ ಹೇಗಿದೆ, ಗ್ರಾಹಕರು ಏನ್ ಹೇಳ್ತಾರೆ, ಹೋಟೆಲ್ ಮಾಲೀಕರು ಏನ್ ಹೇಳ್ತಾರೆ, ಹಾಗೇನೆ ಆಟೋಗಳಿಗೆ ಕೂಡ ಗ್ಯಾಸ್ ಅನ್ನು ತುಂಬಿಸ್ಕೊಂಡು ಆಟೋವನ್ನ ಓಡಿಸ್ತಾರೆ. ಹಾಗಾದ್ರೆ ಆಟೋ ಚಾಲಕರು ಏನ್ ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಈಗಾಗಲೇ ಗ್ಯಾಸ್ ಸಮಸ್ಯೆ ಎದುರಾಗಿರುವಂಥದ್ದು. CNG ಅಂದರೆ ವಾಹನಗಳು ಕೂಡ ಪ್ರತಿದಿನ ಕೂಡ ಓಡಾಟ ಮಾಡಬೇಕಾದ್ರೆ CNG ತುಂಬಿಸ್ತಾರೆ. ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು. ಸದ್ಯ ನಾನೀಗ CNG ಬಂಕಲ್ಲಿದ್ದೀನಿ. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮಧ್ಯಪ್ರಾಂತ್ಯದಲ್ಲಿ ನಡೆಯುತ್ತಿರೋ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಪೂರೈಕೆಗೆ ಅಡಚಣೆಯಾಗಿದೆ. ಭಾರತದಲ್ಲಿ CNG ಮತ್ತು LPG ದರಗಳು ತೀವ್ರ ಏರಿಕೆ ಆಗುತ್ತೆ. ಪೂರೈಕೆಯ ಕೊರತೆಯಿಂದಾಗಿ CNG ಪಂಪ್ಗಳಲ್ಲಿ ದೀರ್ಘ ಸರತಿ ಸಾಲುಗಳು ಕಂಡು ಬರುತ್ತಿದ್ದು ವಾಹನ ಸವಾರರಿಗೆ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚಿನ ಹೊರೆಯಾಗಿದೆ. ಯಾಕಂದರೆ ಸಿಲಿಕಾನ್ ಸಿಟಿ ಆಗಿರ್ಬೋದು, ಪ್ರತಿ ಜಿಲ್ಲೆಗಳಲ್ಲಿ CNG ತುಂಬಿಸ್ಕೊಂಡು ವಾಹನಗಳನ್ನು ಕೂಡ ಓಡಾಟ ಮಾಡ್ತಾರೆ. ಸದ್ಯ ಈಗಾಗಲೇ ಹೋಟೆಲ್ಗಳ ಉದ್ಯಮಗಳ ಮೇಲೆ ಬಹಳಷ್ಟು ಎಫೆಕ್ಟ್ ಉಂಟಾಗಿದೆ. ಯಾಕಂದರೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಸದ್ಯ CNGಯಲ್ಲಿ ಕೂಡ ಬಹುತೇಕವಾಗಿ ತೊಂದರೆ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬಹುತೇಕವಾಗಿ ಯುದ್ಧದ ಪರಿಸ್ಥಿತಿ ದೀರ್ಘಕಾಲ ಮುಂದುವರಿದರೆ CNG ಮತ್ತು LPG ದರಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಆಟೋ ಚಾಲಕರಾಗಿರ್ಬೋದು CNGನ ತುಂಬಿಸ್ಕೊಂಡು ತದನಂತರ ನಮ್ಮಂತಹ ಗ್ರಾಹಕರನ್ನು ಕರೆದೊಯ್ಯುವಂತಹ ಕೆಲಸ ಮಾಡ್ತಾರೆ. ಸೊ ಈಗ ಬಹುತೇಕ ಹೋಟೆಲ್ ಉದ್ಯಮಗಳನ್ನು ಮುಚ್ಚೋದಕ್ಕೆ ನೋಡ್ತಾ ಇದ್ದಾರೆ. ಸದ್ಯ ಸರ್ CNGಲಿ ಕೂಡ ಏರಿಕೆ ಆಗುವ ಸಾಧ್ಯತೆ ಇರುತ್ತೆ ಯುದ್ಧದ ಎಫೆಕ್ಟಿಂದ. ಹೇಗೆ ನಿಮ್ಗೇನಾದರೂ ಬಿಸಿ ತಟ್ಟಿದ್ಯಾ? ಇವತ್ತು ನೆನ್ನೆಯಿಂದ ಖಾಲಿ ಇದಾಗಿದೆ, ಇನ್ನೂ ಗೊತ್ತಿಲ್ಲಮ್ಮ. ನೆನ್ನೆ ಹೇಳಿದ್ದಾರೆ ಆ ಥರ ಅಂತ, ಇವತ್ತು ನೋಡಬೇಕು. ಹೌದಾ, ನಿನ್ನೆ ಏನು ಹೇಳಿದ್ದಾರೆ? ಅದೇ ಜಾಸ್ತಿ ಆಗ್ತಿದ್ದು ಹೇಳಿದ್ದಾರೆ ಗ್ಯಾಸು. ಎಷ್ಟಿದೆ ಸರ್ ಈಗ? ಈಗ 85 ಏನೋ ಇರ್ಬೇಕಮ್ಮ ನಮ್ಗೆ. ಅದೇ ಹೇಳ್ತಾ ಇದ್ದಾರೆ. ಇನ್ನ ಇವತ್ತು ತುಂಬಾ ಡಿಮಾಂಡ್ ಐತೆ. ಇಲ್ಲಿಂದ ಅಲ್ಲಿ ಗಂಟ ನಿಂತ್ಕೊಂಡಿದ್ದಾರೆ. CNG ಹಂಗೆ ಆಗ್ಬಿಟ್ಟಿದೆ. LPG ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಇನ್ನ ಮನೆ ಗ್ಯಾಸು ಅಂತಾರೆ. ಇನ್ನ ಮನೆ ಮುಂದೆ ತಗೊಂಡೋಗಿ ನಿಲ್ಸ್ಬೇಕು ಅಷ್ಟೇ ಆಟೋನ. ಇನ್ನ ಓಡಿಸ್ಬೇಕಂದ್ರೆ ಆಗಲ್ಲ. ಅಂದ್ರೆ ನೀವು ಡೈಲಿ ಇಲ್ಲಿ ಬರ್ತೀರಾ? ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸರ್, ಹೇಗೆ? ಅಂದ್ರೆ ಇವತ್ತು ತುಂಬಾ ಡಿಮ್ಯಾಂಡ್ ಆಗಿದೆ. ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ನಿಂತ್ಕೊಂಡೈತೆ ಆಟೋಗಳು, ತುಂಬಾ ಐತೆ. ಅದು ಇನ್ನ ಮುಂದಕ್ಕೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಲ್ಲ ಬಂದು ಇವಾಗ್ಲೇ ಹಾಕ್ತಾವ್ರ. ಹಾಕೋರೆಲ್ಲ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ತಾವ್ರೆ. ಫುಲ್ ಟ್ಯಾಂಕ್ ಮಾಡ್ತೀವಿ ಮೇಡಮ್. ಫುಲ್ ಟ್ಯಾಂಕ್ ಮಾಡ್ಬಿಡ್ತೀವಿ. ಇವಾಗ 12 ರೂಪಾಯಿ ಏನೋ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. 85 ರೂಪಾಯಿ ಆಗುತ್ತೆ ಅಂತಾರೆ. ಏನ್ ಗೊತ್ತಾಗ್ತಲ್ಲ. ಯುದ್ಧದ ಪರಿಣಾಮ ಗ್ಯಾಸೇ ಸಿಗಲ್ಲ ಅಂತಾರೆ. ಒಂದು ವೇಳೆ ಗ್ಯಾಸ್ ಸಿಗದೆ ಹೋದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗ್ಬೋದು ಆಟೋ ಓಡಿಸಕ್ಕೆ? ದುಡಿಯೋದು ತುಂಬಾ ಕಷ್ಟ ಆಗುತ್ತೆ. ಏನ್ ಕಡಿಮೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಒಬ್ರಿಗಿಲ್ಲ, ಕಾರಿಗೆ ಕಷ್ಟ ಆಗುತ್ತೆ, ಆಟೋಗೆ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಆಫೀಸ್ ಹೋಗೋರು ಬರೋರಿಗೆ ಅವ್ರಿಗೂ ಕಷ್ಟ ಆಗುತ್ತೆ. ತುಂಬಾ ಜನ ಕಷ್ಟ ಆಗುತ್ತೆ ಮೇಡಮ್. ಎಲ್ಲಿ ನೀವು ಗ್ಯಾಸ್ ತುಂಬಿಸ್ತೀರಾ? ಈಗೇನಾದ್ರೂ ನಿಮ್ಗೆ ಆ ಸಮಸ್ಯೆ ಎದುರಾಗಿದ್ಯಾ? ಅಂದ್ರೆ ಈ ಗ್ಯಾಸ್ ಕಡಿಮೆ ಇದೆ, ಸ್ವಲ್ಪ ಹಾಕೊಳ್ಳಿ ಅಂತ ಏನಾದ್ರೂ ಹೇಳ್ತಾ ಇದ್ದಾರಾ? ಇನ್ನೂ ಹೇಳ್ತಾ ಇಲ್ಲ. ಅದು ಇನ್ನೂ ಜಾಸ್ತಿ ರೇಟ್ ಜಾಸ್ತಿ ಆಗಿದೆ. ತುಂಬಾ ಜಾಸ್ತಿ ಆಗಿದೆ ರೇಟು. ಕೆಲವು ಕಡೆ ಲಾಕ್ ಮಾಡಿದ್ದಾರೆ ಬಂಕ್ಗಳು, ಕೆಲವು ಕಡೆ ಸಿಗ್ತಾ ಇದೆ ಗ್ಯಾಸ್. ನಿಮ್ಗೆ ಗ್ಯಾಸ್ ಸಿಲಿಂಡರ್ ಯಾವತ್ತು ಕ್ಲೋಸ್ ಆಯ್ತು ಮೇಡಮ್? 2 ದಿನ ಆಯ್ತು ನಮ್ಗೆ ಕೊಟ್ಟಿಲ್ಲ. ನಾವು ಅಡ್ಜಸ್ಟ್ ಮಾಡಿದೆ ಒಂದಿನ ಅಲ್ಲಿಂದ ಇಲ್ಲಿಂದ ತಂದು. ಇವತ್ತರ ಗ್ಯಾಸೇ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಕೇಳಿದ್ರು ಮೇಡಮ್? ಹೆಚ್ಚುವರಿ ತಗೊಳ್ಳುವಂತ 1 ಲಕ್ಷ ರೂಪಾಯಿ ಕೊಟ್ಟರು ಕೊಡಲ್ಲ ಅಂತ ಹೇಳ್ಬಿಟ್ರು. ಏನು ಸಿಲಿಂಡರ್ಗೆ ಎಲ್ಲೂ ಸ್ಟಾಕ್ ಇಲ್ಲ. ಇರುವಂತ ಕೆಲವ್ರ ಕಡೆ ಎಲ್ಲ ಮಾಡ್ತಿದಾರೆ ಮೇಡಮ್, ಈಗಲೂ ಕೂಡ ನನ್ಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ಗ್ಯಾಸ್ ಇಲ್ಲ. ಯಾಕಂದ್ರೆ ನೀವು ಕೂಡ ಬಾಡಿಗೆ ರೆಂಟ್ ಕಟ್ಟಬೇಕು, ಅಡ್ವಾನ್ಸ್ ಗಳನ್ನ ಮಾಡಿರ್ತೀರಾ, ಸಾಕಷ್ಟು ಸಿಬ್ಬಂದಿಗಳನ್ನ ಇಟ್ಕೊಂಡಿರ್ತೀರಾ, ಬಟ್ಟರ್ಗೆ ಹೆವಿ ಕಾಸ್ಟ್ ಕೂಡ ಕೊಡಬೇಕಾಗತ್ತೆ. ಒಂದಿನ ಎಳ್ದಿಲ್ಲ ಇಲ್ಲದೆ ಇದ್ರು ಕೂಡ ಅದರ ಬೆಲೆ ತೆರಬೇಕಾಗಿರೋದು ನೀವೇ. ಹೀಗಾದ್ರೆ ಹೇಗೆ ಅಂತ ಹೇಳಿ. ಎಲ್ಲರೂ ದೊಡ್ಡವರು ಇದಾರೆ, ಅವ್ರು ಹೇಳ್ಬೇಕು. ಇವಾಗ ನಾವ್ ಹೆಂಗ್ ಹೇಳ್ಬೇಕು? ನಾವ್ ಒಬ್ರೇ ಹೇಳಿದ್ರೆ ಎಲ್ಲರೂ ಕುತ್ಕೊಂಡು ಮಾತಾಡ್ಬೇಕು. ಮೇಡಮ್, ಈ ಒಂದು ಸಂದರ್ಭದಲ್ಲಿ ಊಟದ ಸಮಯ, ನಾನು ಈ ಹಿಂದೆಯೂ ಕೂಡ ಈ ಹೋಟೆಲ್ ತಿಂದು ಹೋಗಿರುವಂತ ಕೆಲಸ ಆಗಿದೆ. ಅದ್ಭುತವಾದಂತ ರುಚಿ ಕೂಡ ಕೊಡ್ತಾ ಇದ್ರು, ನೀವು ಕೂಡ ಕೊಡ್ತಾ ಇದ್ರಿ. ಆದ್ರೆ ಖಾಲಿ ಇದೆ, ಒಂದ್ ಫೀಲ್ ಅನ್ಸಲ್ವಾ? ಬೇಜಾರಾಗುತ್ತೆ. ಏನ್ ಮಾಡ್ಬೇಕು ಹೇಳಿ? ಹೋಟ್ಲು ಕ್ಲೋಸ್ ಇದೆ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ಎಷ್ಟಾಗ್ತಿತ್ತು ಮೇಡಮ್ ಪ್ರತಿನಿತ್ಯ? ಅಂದ್ರೆ ಈ ಒಂದು ಸಮಸ್ಯೆ ಬರೋಕ್ಕೂ ಮುಂಚೆ
ಒಂದು 80 ತನ ಬರುತ್ತೆ ಸರ್. ಹ್ಮ್. 80 1 ಲಕ್ಷ. ಆಮೇಲೆ ಇವಾಗ ಸ್ವಲ್ಪ ಸಮರ್ ಬೇರೆ ಅಲ್ಲ, ಜ್ಯೂಸು ಚಾಟ್ಸು ಜಾಸ್ತಿ ಹೋಗ್ತಿತ್ತು. ಇವಾಗ ಅದನ್ನು ಪ್ರಾಬ್ಲಮ್ ಆಯ್ತು. ಒಂದಿನ ಬಿಸ್ನೆಸ್ ನಮ್ದು ಹೋಯ್ತು ಇವಾಗ. ಅಂದ್ರೆ ಕೇಂದ್ರ ಸರ್ಕಾರ ಆಗ್ಬೋದು ಸೇರಿದಂತೆ ಮಧ್ಯಪ್ರಾಚ್ಯದಿಂದ ನಿಮ್ಗೆ ಗೊತ್ತೇ ಇದೆ ಯುದ್ಧ ಆಗ್ತಿರುವಂತ ಸಂದರ್ಭದಲ್ಲಿ ಅಲ್ಲಿಂದ ಸಪ್ಲೈ ಆಗ್ತದಂತ ಗ್ಯಾಸ್ಗಳು ಇಲ್ಲಿಗೆ ಬರ್ತಿಲ್ಲ ಅನ್ನುವಂಥದ್ದು. ಅಂದ್ರೆ ಕೇಂದ್ರ ಸರ್ಕಾರ ಅದು ಯಾವ್ದು ಗೊತ್ತಿಲ್ಲ, ನಮ್ಗರೆ ಗ್ಯಾಸ್ ಕೊಟ್ಟಿಲ್ಲ. ಅದು ಯಾವ ಕಡೆಯಿಂದ ಆಗಿದೆ ಅಂತ ನಾವು ಯಾರ ಮೇಲೂ ಡಿಪೆಂಡ್ ದೂರ ಹೇಳ್ಬಾರ್ದಲ್ಲ. ನಮ್ಗರೆ ಗ್ಯಾಸ್ ಕೊಟ್ಟಿಲ್ಲ, 2 ದಿನದ ಗ್ಯಾಸ್ ಕೊಟ್ಟಿಲ್ಲ. ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗ್ಬೋದು ರಾಜ್ಯ ಸರ್ಕಾರಕ್ಕೆ ನಿಮ್ ಕಡೆಯಿಂದ ಏನೊಂದು ಮನವಿ ಸಲ್ಲಿಸಬಹುದು ಮೇಡಮ್? ಆದಷ್ಟು ಬೇಗ ಇದು ಪರಿಹಾರ ಮಾಡಿ. ಎಷ್ಟೋ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗತ್ತೆ. ಇದೇ ರೀತಿಯಾದಂತ ಇನ್ನೊಂದು 2 ದಿನ ಸಮಸ್ಯೆ ಹಿಂಗೆ ಉದ್ಭವ ಆದ್ರೆ ಏನ್ ಕತೆ ಅಂತ ಹೇಳಿ ಮಾತೇ ಬರಲ್ಲ ಅಣ್ಣ. ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾನು ಇವಾಗ. ನನ್ ಬೇರೆ ಎಲ್ಲಿ ಇನ್ಕಮ್ ಬರಲ್ಲ, ನಾನು ಇಲ್ಲಿದೆ ಕೊಡ್ಬೇಕು. ನಾನು ಕೊಟ್ಟಿಲ್ಲ ಅಂದ್ರೆ ಅವ್ರು ಬಿಟ್ಟು ಹೋಗ್ತಾರೆ. ಆಮೇಲೆ ಭಟ್ರು ಒಂದು ಕೈ ರುಚಿಯನ್ನ ಗ್ರಾಹಕರು ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ. ಆ ಕೈ ರುಚಿ ಇಲ್ಲಂದ್ರೂ ಕೂಡ ಸಮಸ್ಯೆ ಆಗ್ಬಹುದು. ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಅವ್ರು ಸೆಟ್ ಆಗಿರ್ತಾರೆ. ಇವಾಗ ಸ್ವಲ್ಪ ಚೇಂಜ್ ಆದ್ರೆ ಕಸ್ಟಮರ್ ಜೋರಾಗಿ ಮಾಡ್ತಾರೆ. ಇದು ಬೇಡ, ಆದಷ್ಟು ಬೇಗ ಇದು ಏನದ ಪರಿಹಾರ. ಅಂದ್ರೆ ಎಲ್ಲಾ ಸಮಸ್ಯೆಗಳು ಕೂಡ ಇದೊಂದು ರೀಸನ್. ಬಟ್ ನಿಮ್ಮ ಹೊಟ್ಟೆ ಮೇಲೆ ಬರೆ ಎಳೆಯೋದಂತೂ ಗ್ಯಾರಂಟಿ ಈ ತರ ಆದ್ರೆ. ನಮ್ಮ ಹೊಟ್ಟೆ ಮೇಲೆ ಅಲ್ಲ, ಎಲ್ಲಾ ಹುಡುಗರು ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಇಂಡಿಯನ್ ಸಿಲಿಂಡರ್ ಸಿಗ್ತಾ ಇಲ್ಲ, ಭಾರತ್ ಒಂದೇ ಸಿಗ್ತಾ ಇದೆ. ಈಗ ಸರಿಸುಮಾರು 3 ತಿಂಗಳಿಂದನೂ ತಿಂಗಳ 100 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ರೇಟ್ ಜಾಸ್ತಿ ಆದ್ರೂ ಸಹ ಏನೋ ಸಿಗ್ತಾ ಇತ್ತಲ್ಲ ಅಂತ ಒಂದು ನಾವು ಸಂತೋಷದಲ್ಲಿ ಇದ್ವಿ, ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಿನ್ನೆಯಿಂದಂತೂ ಅವ್ರು 2-3 ದಿನದಲ್ಲಿ ನಿಮ್ಗೆ ಗ್ಯಾಸೇ ಬರಲ್ಲ, ಗ್ಯಾಸ್ ಸಿಗಲ್ಲ ಅಂತ ಇದ್ದಾರೆ. ಇನ್ನು 2-3 ದಿನದಲ್ಲಿ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ನಾವು ಹೋಟ್ಲ್ಗಳನ್ನ ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮ್ಮ ಸಂಪೂರ್ಣ ನಮ್ಮ ಕಿಚನ್ ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಆದ್ರಿಂದ ಗ್ಯಾಸ್ ನಮ್ಗೆ ಪೂರೈಕೆ ಆಗ್ಲೇಬೇಕು. ರೇಟ್ ಎಷ್ಟಾದ್ರೂ ರೇಟಿನ ಬಗ್ಗೆ ನಮ್ಗೇನು ತೊಂದರೆ ಇರಲ್ಲ. ಯಾಕಂದ್ರೆ ಸರ್ವಿಸ್ ನಮ್ಮ ಓಟೋದಲ್ಲಿ ಇದ್ದಾಗ ಒಂದು 4 ದಿನ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದರಿಂದ ಏನು ನಮ್ಗಿದಿಲ್ಲ. ಬಟ್ ಗ್ಯಾಸ್ ಪೂರೈಕೆ ಆಗ್ಬೇಕು. ಈ ಬಗ್ಗೆ ಸರ್ಕಾರ ಕೂಡಲೇ ಒಂದು ನಿರ್ಧಾರ ತಗೊಂಡು ಹೋಟ್ಲವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ನಮ್ದು ಜನಸೇವೆಯ ಒಂದು ಉದ್ಯಮ. ನಮಗೇನಾದ್ರು ಗ್ಯಾಸೇ ಸಿಕ್ಕಿಲ್ಲ ಅಂದ್ರೆ ನಾವು ಬಂದ್ ಮಾಡ್ಬೇಕಾಗತ್ತೆ. ನಾಗರಿಕರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಆದ್ರಿಂದ ಸರ್ಕಾರ ಈ ಒಂದು ತೊಂದರೆನ ಆದಷ್ಟು ಬೇಗ ನಿವಾರಿಸಬೇಕು. ಗ್ಯಾಸನ್ನ ಸಲೀಸಾಗಿ ಸಿಗುವಂತೆ ಮಾಡ್ಬೇಕಂತ ನಮ್ಮ ಕೋರಿಕೆ. ಈ ಸದ್ಯದಲ್ಲಿ ಏನು ಮಾಡಲ್ಲ, ಯಾಕಂತಂದ್ರೆ ಗ್ಯಾಸ್ ಸರಿಯಾಗಿ ಸಿಕ್ಬಿಟ್ರೆ ವ್ಯಾಪಾರದಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ನಾವು ಮಾಡುವ ಪರಿಸ್ಥಿತಿ ಬರುತ್ತೆ. ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗಿದೆ, ಸಪ್ಲೈ ಬರ್ತಾ ಇಲ್ಲ ಇವಾಗ. ಅದು ಇಂಪ್ರೂವ್ ಯಾವಾಗ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಕಮರ್ಷಿಯಲ್ ಟೋಟಲ್ ಒಂದು 3 ರಸ್ತೆ ಕಂಪ್ಲೀಟ್ ಟೋಟಲ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಕಡೆಯಿಂದ 10-15 ಅಂತೆಲ್ಲ ಕೊಟ್ಬಿಟ್ಟು ಅದನ್ನ ನಾವು ಖಾಲಿ ಮಾಡ್ಕೊಂಡ್ಬಿಟ್ಟಿವಿ. ಅದನ್ನ ನಮ್ಮ ಹತ್ರ ಏನಿಲ್ಲ. ಡೊಮೆಸ್ಟಿಕ್ ಮಾತ್ರ ಇವಾಗ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಹಾಸ್ಟೆಲ್ EDR ಹಾಸ್ಟೆಲ್ಸ್ ಹಾಸ್ಪಿಟಲ್ಸ್ ಎಲ್ಲ ದಿವಸ 8-10 ಸಿಲಿಂಡರ್ ಬೇಕು ಅವ್ರಿಗೆ. ಯಾಕಂದ್ರೆ 100-150-200 ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಹಾಸ್ಟೆಲ್ಗಳಲ್ಲಿ. ಡೈಲಿ 5-6 ಸಿಲಿಂಡರ್ ಬೇಕು ಅವ್ರಿಗೆ. ಅಂತದ್ದು ರಿಸ್ಟ್ರಿಕ್ಟೆಡ್ ಓನ್ಲಿ 1 ಸಿಲಿಂಡರ್ ಪರ್ ಡೇ ಕೊಡ್ಬೇಕು ಅವ್ರಿಗೆ. ಅವ್ರು ಏನ್ ಮಾಡಬೇಕು ವ್ಯವಸ್ಥೆ ಅವ್ರಿಗೆ ಗೊತ್ತಿಲ್ಲ. 1 ಸಿಲಿಂಡರ್ ಮಾತ್ರ ಕೊಡೋ ತರ ಹೇಳಿದ್ದಾರೆ. 1 ಸಿಲಿಂಡರ್ ಪರ್ ಡೇ ಪರ್ ಹಾಸ್ಟೆಲ್. ಆಕ್ಚುಲಿ ಅವ್ರ ರಿಕ್ವೈರ್ಮೆಂಟ್ 5-6 ಸಿಲಿಂಡರ್ ಬೇಕು ಅವ್ರಿಗೆ. ಯಾಕಂದ್ರೆ 100-150-200 ಸ್ಟೂಡೆಂಟ್ಸ್ ಇರ್ತಾರೆ. 3-2 ಊಟ, 3 ತಿಂಡಿ, ಕಾಫಿ, ಎಲ್ಲ ಬ್ರೆಡ್, ಚಪಾತಿ ಎಲ್ಲ ಕೊಡ್ಬೇಕು ಅವರು. ಅವ್ರ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಬಟ್ ಇಟ್ ಹಸ್ ಸ್ಟಾಪ್ಡ್. ವಿ ಆರ್ ರಿಸ್ಟ್ರಿಕ್ಟೆಡ್ ಟು 1 ಸಿಲಿಂಡರ್ ಪರ್ ಡೇ. 1 ಸಿಲಿಂಡರ್ ಏನಾಗುತ್ತೋ ಗೊತ್ತಿಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತಾರೋ ಗೊತ್ತಾ. ನಮ್ಗೆ ಗೊತ್ತಾಗಿ ಇವತ್ತಿನ ಶುರುವಾಗಿದ್ದು. ಅದು ಮುಂದೆ ಏನಾಗುತ್ತೋ ರಿಫ್ಲೆಕ್ಷನ್ ಗೊತ್ತಿಲ್ಲ ನಮಗಿನ್ನ. ಅದು ನೋ ಇನ್ಫಾರ್ಮೇಶನ್ ನಮಗೆ. ಆಸ್ ಆಫ್ ಟುಡೇ ನೋ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎಲ್ಲಿವರೆಗೂ ಈ ಕ್ರೈಸಿಸ್ ಇರುತ್ತೆ, ಎಷ್ಟು ದಿವಸ ಇದೇ ಕಂಡೀಷನ್ ಕಂಟಿನ್ಯೂ ಆಗುತ್ತೆ ಅಂಬೋದು ನಮ್ಮಲ್ಲಿ ಇದುವರೆಗೂ ಯಾವ ತರದ್ದು ಇನ್ಫಾರ್ಮೇಶನ್ ಬಂದಿಲ್ಲ, ಕೊಟ್ಟಿಲ್ಲ. ಕಂಪ್ನಿಯಿಂದ ಬಂದಿಲ್ಲ, ನಮ್ಗೆ ಕೊಟ್ಟಿಲ್ಲ, ನಮಗೂ ಗೊತ್ತಿಲ್ಲ. ಆಕ್ಚುಲಿ ನಮ್ಗೆ ಕಮ್ಯುನಿಕೇಶನ್ಸ್ ಇಲ್ಲ. ಬಟ್ ಇಟ್ ಇಸ್ ಆಸ್ ಆಫ್ ಟುಡೇ ಕ್ರೈಸಿಸ್ ಅಂತ ಗೊತ್ತು ಅಷ್ಟೇ. ಅಲ್ಲಿ ಎಷ್ಟು ದಿವಸ ಕ್ರೈಸಿಸ್ ಬರೋದು ಗೊತ್ತಿಲ್ಲ ಇನ್ನ. ಈಗಾಗಲೇ ಒಂದು ದೇಶಾದ್ಯಂತ ಪ್ರಪಂಚದಾದ್ಯಂತ ಒಂದು ತೈಲ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಒಂದು ಅನಿಲದ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಇದು ಶ್ರೀ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿದಿನ ನಿತ್ಯ ದಾಸೋಹ ನಡೀತಕ್ಕಂಥ ಸ್ಥಳವಾಗಿದ್ದು, ಸಾವಿರಾರು ಭಕ್ತಾದಿಗಳು ಒಂದು ಪ್ರಸಾದವನ್ನು ಮತ್ತು ಉಪಯೋಗಿಸ್ತಾರೆ. ಹಾಗೂ ಲಾಡು ತಯಾರಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈಗಾಗಲೇ ನಮಗೆ ಯುಗಾದಿ ಬರ್ತಕ್ಕಂಥ ಮುಂದಿನ ವಾರದಲ್ಲಿ ಯುಗಾದಿ ಜಾತ್ರಾ ಮಹೋತ್ಸವ ಕೂಡ ಇದೆ. ಪ್ರಾಧಿಕಾರದಲ್ಲಿ ನಮಗೆ ಪ್ರಸಾದ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ಅನಿಲದ ಗ್ಯಾಸ್ ಸಿಲಿಂಡರ್ಗಳ ತೊಂದರೆ ಇಲ್ಲ. ಈಗಾಗಲೇ ನಮಗೆ ಸುಮಾರು 150 ಅನಿಲ ಸಿಲಿಂಡರ್ಗಳು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಈಗಾಗಲೇ ವಿತರಕರ ಜೊತೆ ನಾವು ಮಾತಾಡಿದ್ದೇವೆ. ಜಾತ್ರೆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡ್ಕೊಡ್ಬೇಕು ಅಂತೇಳಿ ನಾವು ಪತ್ರವನ್ನು ಬರೆದಿದ್ದೇವೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ವಿಷಯವನ್ನು ತಿಳಿಸಿದ್ದೇವೆ. ಈಗ ನಿನ್ನೆಯಿಂದ ಈಗ ಇರಾನ್ ಮತ್ತು ಅಮೆರಿಕ ಯುದ್ಧ ನಡೆದಿಂದ ನಮಗೆ ನಿನ್ನೆ ಸಪ್ಲೈ ಇಲ್ಲ ಅಂತ ಹೇಳಿ ಹೇಳಿದ್ರು.
ಲಾಸ್ಟ್ ಸ್ಟಾಕ್ ಅಂತ ಹೇಳಿದನು. ಈಗ ಬೆಳಿಗ್ಗೆ ಫೋನ್ ಮಾಡಿದಾಗ ಸಾರಿ ಸರ್ 15 ಸಾವಿರ ಕೇಳಕ್ಕೆ ಹೋಗ್ಬೇಡ್ರಿ, 15 ಸಾವಿರ ಕೇಳಕ್ಕೆ ಹೋಗಿ ಸುಮ್ಮನೆ ಹೋಟೆಲ್ ಬಂದ್ ಮಾಡಿ ಮನೆಗೆ ಹೋಗ್ತಾರೆ ಅವರು, ಅಥವಾ ಏನೋ ಯಾವ್ದು ನಡೀತದೆ. ಬಟ್ ನಮ್ಮ ಹಾಸ್ಟೆಲ್ ಮಕ್ಕಳು ನಾವು ಪ್ರತಿನಿತ್ಯ 2 ಮಕ್ಕಳು ಊಟ ಕೊಡ್ಬೇಕು. ನಾವು ಬೆಳಿಗ್ಗೆನೋ ಇಡ್ಲಿ ನಮ್ಮ ಮೆನು ಇಡ್ಲಿ ಒಳಗೆ ಕೊಡಬೇಕಿತ್ತು, ಸಿಲಿಂಡರ್ ಇಲ್ಲದಕ್ಕೆ ನಮ್ಮ ಇಡ್ಲಿ ಅಂತ ಕೊಟ್ವಿ. ಈ ಚಪಾತಿ ಎಲ್ಲ ಕೊಡಬೇಕು ಅಂತ ನೋಡ್ತಾ ಇದ್ದೀವಿ, ಖಾಲಿ ಇದೆ ಇಲ್ಲ. ಚಪಾತಿ ಮಾಡೋ ಕೆಲಸ ಮಾಡಿದ್ರೆ ಯಾಕೆ ಒಲಿ ಗ್ಯಾಸ್ ಇಲ್ಲ ಅಂತೆ. ಬರೀ ಪಲಾವ್ ಒಂದೇ ಇವತ್ತು ಕೂಡ ಈ ಮಧ್ಯಾಹ್ನ ಮಟ್ಟ ಪಲಾವ್ ಕೊಡ್ಬೋದು. ಸಂಜೆಗೆ ಏನನ್ನು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ, ಮಕ್ಕಳು ಊಟ ಹೆಂಗೆ ಕೊಡ್ಬೇಕು. ಯಾಕಂದ್ರೆ ಹಾಸ್ಟೆಲ್ ಮಕ್ಕಳು ಊಟ ಪರೀಕ್ಷೆ ಸಮಯ ಇದು, PUC ಪರೀಕ್ಷೆ ನಡೀತಾ ಇದಾವೆ, ಸ್ಕೂಲ್ ಪರೀಕ್ಷೆ ನಡೀತಾ ಇದಾವೆ. ಹುಡುಗ ಊಟ ಏನ್ ಮಾಡ್ಬೇಕು ಪ್ರಶ್ನೆ ಆಗಿದೆ. ಬೇರೆ ಆಪ್ಷನ್ಗಳು ಒಲಿ ಹಚ್ಚಕ್ಕೆ ಆಪ್ಷನ್ ಯಾವುದು ನಮ್ಮಲ್ಲಿ ಇಲ್ಲ ಇಲ್ಲಿ. ಮನೆ ಹತ್ರ ಬದ್ದೇ ಇಲ್ಲ. ಇದು ದೊಡ್ಡ ಒಂದು ಹೊಡೆತ ಬಿದ್ದಿದೆ ಅಂದರೆ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ. ಯಾಕಂದರೆ ಗ್ಯಾಸ್ ಸಿಗ್ತಾ ಇಲ್ಲ ಇವಾಗ. ಇವತ್ತು ಸಂಜೆಯಿಂದ ನಮಗೆ ಸಂಜೆವರೆಗೆ ಆಗುವಷ್ಟು ಗ್ಯಾಸ್ ಇದೆ, ನಾಳೆಯಿಂದ ಬೆಳಗ್ಗೆಯಿಂದ ಸಿಗೋದು ಡೌಟ್ ಅಂತ ಹೇಳಿದ್ದಾರೆ. ಆದ್ದರಿಂದ ನಮಗೆ ಗ್ಯಾಸ್ ಇಲ್ಲದೆ ಯಾವ ಕೆಲಸ ಹೋಟ್ಲಲ್ಲಿ ಯಾವ ಕೆಲಸನೂ ನಡೆಯಲ್ಲ. ಮೊದಲಾದರೆ ನಾವು ಈ ಕಟ್ಟಿಗೆ ಒಲೆ ಮತ್ತು ಕರೆಂಟ್ ಆ ಥರ ಎಲ್ಲ ಮಾಡ್ಕೊಳ್ಬೋದು, ಆದರೆ ಅಂಥ ಒಂದು ಅವಕಾಶ ಇವಾಗ ಇಲ್ಲ. ಖಂಡಿತ ಗ್ಯಾಸ್ ಇಲ್ಲ. ನಮ್ಮ ಹತ್ರ ರೇಷನ್ ಇರ್ಬೋದು, ತರಕಾರಿ ಇರ್ಬೋದು, ಆದರೆ ಗ್ಯಾಸ್ ಇಲ್ಲದೆ ಯಾವುದೇ ಒಂದು ಅಡುಗೆಯನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ನಮ್ಮ ಇವತ್ತು ಬೆಳಿಗ್ಗೆ ತಾನೇ ನಮ್ಮ ಶಿವಮೊಗ್ಗದ ಹೋಟೆಲ್ಸ್ ಅಸೋಸಿಯೇಷನಿಂದ ಒಂದು ಮೀಟಿಂಗ್ ಮಾಡಿದ್ದೀವಿ. ನಾಳೆಯಿಂದ ನಮಗೆ ಗ್ಯಾಸ್ ಸಿಗದಿದ್ದರೆ ನಾವು ಖಂಡಿತ ಹೋಟ್ಲೆಲ್ಲ ಬಂದ್ ಮಾಡಬೇಕು. ಹೋಟ್ಲು ಬಂದ್ ಮಾಡಿದರೆ ನಮ್ಮ ಗ್ರಾಹಕರಿಗೂ ಕಷ್ಟ ಮತ್ತು ನಮ್ಮಲ್ಲಿರುವಂಥ ಲೇಬರಿಗೂ ಕಷ್ಟ ಆಗ್ತದೆ. ಲೇಬರ್ ಏನು ಮಾಡಬೇಕು ಮುಂದಕ್ಕೆ ಅಂತ ಒಂದು ಸಮಾಲೋಚನೆ ಆಯಿತು. ಹಾಗೆ ನಾವು ಹೋಟ್ಲನ್ನ ಯಾವ ಥರ ನಮ್ಮ ಹೋಟ್ಲಿಗೆ ಬಾಡಿಗೆ ಕಟ್ಟಬೇಕು ಮತ್ತು ಎಲ್ಲ ತೊಂದರೆ ನಮಗೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಖಂಡಿತ ಇದರ ಬಗ್ಗೆ ಸ್ವಲ್ಪ ಸರ್ಕಾರದವರು ಇದಕ್ಕೆ ಗಮನ ಹರಿಸಬೇಕು. ಏನಾದರೂ ಒಂದು ಹೋಟೆಲ್ ಇಂಡಸ್ಟ್ರಿಗೆ ಹೋಟೆಲ್ ಓಪನ್ ಮಾಡಬೇಕಾದ್ರೆ ಏನಾದರೂ ಒಂದು ಗ್ಯಾಸಿನ ವ್ಯವಸ್ಥೆಯನ್ನು ಮಾಡ್ಬೋದಾ ಅಂತ ಒಂದು ಯೋಚನೆ ಮಾಡಿದರೆ ಚೆನ್ನಾಗಿರ್ತದೆ ಅನಿಸ್ತದೆ. ಯಾಕಂದರೆ ನಾವು ಒಂದು ಗ್ರಾಹಕರ ಹಿತಚಿಂತನೆಯಿಂದ ನಾವು ಒಂದು ಸಾರಿ ಹೋಟ್ಲ್ ಓಪನ್ ಮಾಡೋಣ ಏನಾದರೂ ಕಷ್ಟಪಟ್ಟಂದರೆ ಅದಕ್ಕೊಂದು ಅವಕಾಶ ಇರಲ್ಲ. ಖಂಡಿತ ಗ್ಯಾಸ್ನ ಇರದಿದ್ದರೆ ನಾಳೆಯಿಂದ ಹೋಟೆಲ್ ಖಂಡಿತ ಬಂದ್ ಆಗ್ತದೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ದರವನ್ನು ಏರಿಸಲಾಗಿದೆ. 2 ಸಿಲಿಂಡರ್ ಬದಲು 1 ಸಿಲಿಂಡರ್ ಕೊಡ್ತಾ ಅಂದರೆ ಸಿಲಿಂಡರ್ ಕಡಿತ ಮಾಡ್ತಾ ಇದ್ದಾರೆ. ಸೊ ಸ್ಟಾಕ್ ಇರೋ ತನಕ ಇಟ್ಸ್ ಓಕೆ. ಒಂದು ರೀತಿ ಹೊಣೆಗಾರಿಕೆಯಿಂದ ಫೇರ್ ಆಗಿ ಎಲ್ಲ ಸಿಲಿಂಡರ್ನ ಬೇಕಾದ ರೀತಿ ಹಂಚಿಕೆ ಮಾಡ್ತಾ ಇದ್ದಾರೆ. ಬಹುಶಃ ಇದೇ ಯುದ್ಧ ಇನ್ನೊಂದು ವಾರ 10 ದಿವಸ ನಡೆದಲ್ಲಿ ಬಹುಶಃ ಇನ್ನೂ ತೊಂದರೆ ಉಂಟಾಗ್ಬೋದು. ಸೊ ಹೋಟೆಲ್ ಇಂಡಸ್ಟ್ರಿಗೆ 2 ಇದೆ. ಈಗಿನ ದರ ಏರಿಕೆ ಭಾರವನ್ನು ನಾವೇ ಹೊರ್ತಾ ಇದ್ದೀವಿ ಹೋಟೆಲ್ ಮಾಲೀಕರು. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಸ್ತಿ ಆದಾಗ ಗ್ಯಾಸ್ ಸಪ್ಲೈ ಇದ್ದರೆ, ದರ ಜಾಸ್ತಿ ಆದರೆ ಆ ಏರಿಕೆಯ ಬಿಸಿಯನ್ನು ಗ್ರಾಹಕರಿಗೆ ತಲುಪಿಸ್ಬೇಕಾಗತ್ತೆ. ಇನ್ನೊಂದು ಆಲ್ಟರ್ನೇಟಿವ್ ಏನಂದರೆ ಗ್ಯಾಸ್ ಸಿಲಿಂಡರೇ ಸಿಗದಿದ್ದಾಗ ಎಲೆಕ್ಟ್ರಿಸಿಟಿ ಸ್ಟವ್ಗಳನ್ನ ಉಪಯೋಗಿಸ್ಕೊಂಡು ಮಿನಿಮಲ್ ಫುಡ್ ಪ್ರಿಪೇರ್ ಮಾಡಿ ತಿಂಡಿ ತಿನಿಸುಗಳನ್ನು ಸರಬರಾಜು ಮಾಡೋ ಒಂದು ವ್ಯವಸ್ಥೆ ಮಾಡ್ಕೋಬೋದು. ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ನಮಗೆ ಟೋಟಲಿ ಏನಂದರೆ ಒಂದು ದಿನಕ್ಕೆ 8 ರಿಂದ 10 ಸಿಲಿಂಡರ್ ಬೇಕಾಗಿತ್ತು, ಕಮರ್ಷಿಯಲ್ ಸಿಲಿಂಡರ್. ನಮಗೆ ಡೊಮೆಸ್ಟಿಕ್ ಹಾಕೋಕ್ಕೆ ಇದಿಲ್ಲ. ಈಗ ನಮಗೆ ಓನರ್ಗೆ ಮಾತಾಡಿದ್ರು ಕೂಡ ಅವರು ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರು ನಾನು ಏನು ಹೇಳ್ತಾ ಇದ್ದಾರೆ, ಸರ್ ನಿಮಗೆ 6 ಕೊಡ್ಬೋದು, ನಾನು 4 ಕೊಡ್ತೀನಿ, 5 ಕೊಡ್ತೀನಿ. ನಾನು ಅವ್ರು ರಿಕ್ವೆಸ್ಟ್ ಮಾಡಿ 6 ರಿಂದ 7 ತಂದಿದ್ದೀನಿ. ಒಂದು ಟೋಟಲ್ ಒಂದು 26 ರಿಂದ 28 ಐಟಮ್ ಹೋಟ್ಲಲ್ಲಿ. ಈ ಟೋಟಲ್ ನಾನು 12 ಐಟಮಿಗೆ ಬಂದಿದ್ದೀನಿ. ಬಿಕಾಸ್ ಆಫ್ ಉತ್ತಪ್ಪ ಗ್ಯಾಸ್ ಜಾಸ್ತಿ ಹೋಗುತ್ತೆ, ರವೆ ದೋಸೆ ಗ್ಯಾಸ್ ಜಾಸ್ತಿ ಹೋಗುತ್ತೆ, ಮೀಲ್ಸಿಗೆ 5 ವೆರೈಟೀಸ್ ಮಾಡಬೇಕು, ಪ್ರತಿಯೊಂದಕ್ಕೂ ಗ್ಯಾಸ್. ನಾವು ಇದು ಫೈರ್ ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ನಮಗೆ ಗ್ಯಾಸಿನ ಭಾಳ ತೊಂದರೆ ಆಗಿದೆ ಸರ್ ಸದ್ಯಕ್ಕೆ. ಇವಾಗ ಸರ್ ನಮಗೆ ಮೊದಲು ನಮಗೆ 8 ರಿಂದ 10 ಬೇಕಾಗಿತ್ತು. ಇವಾಗ ನಮಗೆ 5ಕ್ಕೆ ಬಂದು ನಿಲ್ಸಿದ್ದಾರೆ. ಅವ್ರೀಗ 5 ಗ್ಯಾಸಿಗೆ ತಂದು ನಿಲ್ಸಿದ್ದಾರೆ ಕಂಪ್ಲೀಟ್ ಆಗಿ. ಸರ್ ಈಗ ಏನಿಲ್ಲ ಸರ್, ಈಗ ಅವ್ರು ಹೇಳಿದ್ದಾರೆ 4 to 5 days ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಹತ್ರ ಕೂಡ ಸ್ಟಾಕ್ ಇಡಕ್ಕಂತ ಅಷ್ಟು ಅಧಿಕಾರ ಇಲ್ಲ. ಈಗ ನಾವು 4 to 5 days ವೇಟ್ ಮಾಡ್ತೀವಿ, 10 to 12 days ವೇಟ್ ಮಾಡ್ತೀವಿ. ನಮ್ಮಿನ್ನ ಗ್ಯಾಸ್ ಕಡಿಮೆ ಆಗ್ತಾ ಬಂದ್ರೆ ಐಟಮ್ ಇನ್ನೂ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ. ಅವಾಗಲೇ ನಮಗೆ ಒಂದು 70 to 80% ಕಸ್ಟಮರ್ ಕಡಿಮೆ ಆಗಿದ್ದಾರೆ. ಈಗ ನಾವು ನೆಕ್ಸ್ಟ್ ನೋಡ್ತೀವಿ, ಇಲ್ಲಾಂದ್ರೆ ಒಂದು 10-12 ದಿನದಲ್ಲಿ ಎಲ್ಲ ನಾವು ಹೋಟ್ಲದ ಮೇಲೆ ಮಾತಾಡ್ಕೊಂಡು ಏನಾದ್ರು ಸ್ವಲ್ಪ ಕ್ಲೋಸ್ ಮಾಡೋ ಗಂಭೀರ ಪರಿಸ್ಥಿತಿ ಕೂಡ ಬರಕ್ ಆಗ್ಬಹುದು. ನಮ್ಮ ಗ್ರಾಹಕರಲ್ಲಿ ಮನವಿ, ಇಷ್ಟು ಸಮಯ ವಿಧ ವಿಧವಾದ ಶುಚಿ ರುಚಿಯಾದ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ತಿಂಡಿ ತಿನಿಸುಗಳನ್ನು ಬೆಂಗಳೂರು ನಗರದಲ್ಲಿ ಹೋಟೆಲುಗಳಲ್ಲಿ ಸಿಗುತ್ತಿತ್ತು. ಈಗ ಎಲ್ಲ ಹೋಟೆಲ್ಗಳು ಸಂಕಷ್ಟದಲ್ಲಿ ಸಿಲುಕಿರುತ್ತದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಬಹಳಷ್ಟು ತೊಂದರೆಗಳಾಗುತ್ತಿದೆ. ಈ ಕಾರಣದಿಂದ ಕೆಲವೊಂದು ಹೋಟೆಲುಗಳು ತೆರೆಯಲಾಗದೆ ಬಾಗಿಲು ಹಾಕಿರುವುದು ಬೇಸರದ ವಿಷಯ. ಹೀಗಿದ್ದರೂ ಕನಿಷ್ಠ ಕಾಫಿ, ಟೀ ಮತ್ತು ಅಗತ್ಯವಿರುವಂಥ ತಿಂಡಿ ತಿನಿಸುಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮಲ್ಲಿರುವಂಥ ಮೆನುವನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ತಿಂಡಿ ತಿನಿಸುಗಳನ್ನು ಉಣಬಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ.
ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಇರೋದ್ರಿಂದ ಪಿಜಿಗಳಿಗೂ ಸಹ ಇದರ ಬಿಸಿ ತಟ್ಟಿದೆ. ಈಗಾಗಲೇ ಹೋಟೆಲ್ಗಳಲ್ಲಿ ತಿಂಡಿ ಪದಾರ್ಥಗಳು ಸಿಲಿಂಡರ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಈಗಾಗಲೇ ಉಲ್ಬಣವಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಪಿಜಿ ಮಾಲೀಕರುಗಳು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳು ಅನ್ನುವಂತಹ ಮಾತನ್ನು ಕೂಡ ಹೇಳೋ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಬೆಂಗಳೂರಿನ ಎಲ್ಲ ಭಾಗದ ಸದಸ್ಯ ಮುಖಂಡರುಗಳು, ಪಿಜಿ ಮಾಲೀಕರ ಮುಖಂಡರುಗಳನ್ನ ಒಂದು ಕೋರ್ ಕಮಿಟಿಯಲ್ಲಿ ಮೀಟಿಂಗ್ಗಳನ್ನ ಮಾಡೋದ್ರ ಜೊತೆಗೆ ಯಾವುದೇ ಕಾರಣಕ್ಕೆ ಪಿಜಿ ವಾಸಿಗಳಿಗೆ, ಯಾಕಂದ್ರೆ ಲಕ್ಷಾಂತರ ಜನ ಪಿಜಿಗಳನ್ನೇ ನಂಬಿಕೊಂಡು ಇವತ್ತು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಯ ಆಗದೇ ಇರೋ ರೀತಿಯಲ್ಲಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಸೊ ಹೆಚ್ಚು ಗ್ಯಾಸ್ ಫ್ಲೇಮ್ ಆಗ್ತಕ್ಕಂತ ಪದಾರ್ಥಗಳೇನಿದಾವೆ ಅದನ್ನ ಮೊಟಕು ಮಾಡಿ ಅದರ ಪರ್ಯಾಯವಾಗಿ ಒಂದು ರೈಸ್ ಐಟಮ್ ಆಗಿರ್ಬೋದು, ಬಿಸಿಬೇಳೆ ಬಾತು, ಚಿತ್ರಾನ್ನ, ಪುಳಿಯೋಗರೆ, ಈ ಟೈಪ್ ಪದಾರ್ಥಗಳನ್ನ ಕೊಡೋದ್ರ ಜೊತೆಗೆ ಇನ್ನು ಕೆಲವನ್ನ ಚಪಾತಿ ಮಾಡೋದ್ರ ಬದಲಾಗಿ ಸಾಲಡ್ ಟೈಪ್, ಫ್ರೂಟ್ ಸಾಲಡ್ ಆಗಿರ್ಬೋದು ಅಥವಾ ಬೇರೆ ಪದಾರ್ಥ, ಕಾಳು ಪದಾರ್ಥಗಳ ಒಂದು ಬಳಕೆ ಏನಿದೆ, ಕುಕ್ ವಿತೌಟ್ ಫೈರ್ ಇರ್ತಕ್ಕಂಥ ಒಂದು ಪದಾರ್ಥಗಳೇನಿದೆ ಅದನ್ನೆಲ್ಲ ಆಡ್ ಮಾಡ್ಲಿಕ್ಕೆ ನಾವುಗಳು ಕ್ರಮ ತಗೊಂಡಿರ್ತಕ್ಕಂಥದ್ದು. ಅದೇ ರೀತಿ ಮುಂದುವರೆದಂತೆ ಇದನ್ನ ನಾವು ಇಂಡಕ್ಷನ್ಗೆ ಸಂಬಂಧಪಟ್ಟಂಗೆ ರೈಸ್ ಕುಕ್ಕರ್ಗಳನ್ನ, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಇರ್ತಕ್ಕಂಥದ್ದನ್ನ ಪರ್ಚೇಸ್ ಮಾಡಿ ಪರ್ಯಾಯವಾಗಿ ಏನೆಲ್ಲ ಮಾಡಬಹುದು ಅದನ್ನ ನಾವು ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇದ್ವಿ. ಆದ್ರೆ ಯಾವುದೇ ಕಾರಣಕ್ಕೆ ಪಿಜಿ ವಾಸಿಗಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಎಲ್ಲಾ ಮಾಲೀಕರುಗಳು ಕೂಡ ನಡ್ಕೊಳ್ಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಕೂಡ ಸಂಘ ಈಗ ಎಲ್ಲರೂ ಇದ್ರ ಮುಖ್ಯವಾಗಿನೂ ಹಾಗೂ ನಮ್ಮ ಮೀಟಿಂಗಿನ ಒಂದು ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಮುಖಾಂತರವಾಗಿ ನಾವು ತಿಳಿಸ್ತಾ ಇದೀವಿ. ಹಾಗಾಗಿ ಈ ಒಂದು ಸಂದರ್ಭ ಏನಿದೆ, ಸಿಲಿಂಡರ್ಗಳ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ಗಳ ಅಭಾವ ಏನು ಸೃಷ್ಟಿಯಾಗಿದೆ, ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡೋದ್ರ ಜೊತೆಗೆ, ಯಾಕಂದ್ರೆ ನಮಗೆ ಪಿಜಿಗಳಿಗೆ ಬಹಳ ಅತ್ಯವಶ್ಯಕವಾಗಿ ಸಿಲಿಂಡರ್ ಇಲ್ದಲೆ ಫುಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ದಯಮಾಡಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮುಂದಿನ ದಿನಗಳಲ್ಲಿ, ಇದು ತಾತ್ಕಾಲಿಕವಾದ್ರೆ ಹೆಂಗೋ ಬ್ಯಾಲೆನ್ಸ್ ಮಾಡಬಹುದು, ಇದು ನಿರಂತರವಾಗಿ ಏನಾದ್ರೂ 10-15 ದಿನ ಮುಂದುವರೆದ್ರೆ ಎಲ್ಲೋ ಒಂದ್ ಹತ್ರ ನಮಗೆ ಕಷ್ಟ ಆಗುತ್ತೆ ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳಿಕೆ. ಗಲ್ಫ್ ರಾಷ್ಟ್ರಗಳ ಯುದ್ಧ ಹಿನ್ನೆಲೆಯಲ್ಲಿ ಸಿಲಿಂಡರ್ ಅಭಾವ ಕೂಡ ರಾಜ್ಯದಾದ್ಯಂತ ಅಂದ್ರೆ ಇಡೀ ದೇಶದಾದ್ಯಂತ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಹೋಟೆಲ್ಗಳು ಕೂಡ ಬಿಕೋ ಅಂತ ಇದಾವೆ. ಗ್ರಾಹಕರು ಕೂಡ ಈ ಕಡೆ ಮುಖ ಕೂಡ ಹಾಕ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಗ್ರಾಹಕರಿಗೆ ಬೇಕಾದಂತ ತಿಂಡಿ ತಿನಿಸುಗಳನ್ನ ಮಾಡ್ಬಿಟ್ಟು ಪ್ರತಿದಿನ ಕೂಡ ಹೋಟೆಲ್ಗಳು ಗಿಜುಗುಡ್ತಾ ಇದ್ವು. ಆದ್ರೆ ಹೋಟೆಲ್ಗಳ ಪರಿಸ್ಥಿತಿಗಳು ಕೂಡ ಇವತ್ತು ಬಿಕೋ ಅನ್ನೋ ಮಟ್ಟದಲ್ಲಿದ್ದಾವೆ. ನಾವಿವತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪ್ರತಿಷ್ಠಿತ ಹೋಟೆಲ್ ಆದಂತ ಶಾನ್ಭೋಗ ಹೋಟೆಲ್ ಬಳಿ ಇದೀವಿ. ಅದರ ದೃಶ್ಯಾವಳಿಯನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ನೋಡ್ಬೋದು, ಈ ಹೋಟೆಲ್ ಏನಿದೆ ಪ್ರತಿನಿತ್ಯ ಕೂಡ ನೂರಾರು ಜನ ಏನು ಬರ್ತಕ್ಕಂತಹ ಗ್ರಾಹಕರಿಗೆ ಬಿಸಿ ಬಿಸಿಯಾದಂತಹ ಆಹಾರವನ್ನ, ಖಾದ್ಯವನ್ನ ಮಾಡಿ ಬಡಿಸ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಆದ್ರೆ ಇವತ್ತು ಈ ಹೋಟೆಲ್ಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ನೋಡ್ಬೋದು ಖಾಲಿ ಆಗಿದೆ. ಈ ಹೋಟೆಲ್ಗಳನ್ನ ನಡೆಸ್ತಕ್ಕಂತ ಮಾಲೀಕರು ಕೂಡ ಈಗ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ನೋವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಹೇಗೆ ಹೋಟೆಲ್ ಅನ್ನ ನಿರ್ವಹಣೆ ಮಾಡೋದು ಹೇಗೆ ನಾವು ಅದನ್ನ ನಡೆಸೋದು ಹೇಗೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾ ಇರತಕ್ಕಂಥದ್ದು ನೋಡ್ಬೋದು. ಆ ಹೋಟೆಲ್ನ ದೃಶ್ಯಾವಳಿಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಪ್ರತಿದಿನ ಕೂಡ ಈ ಹೋಟೆಲ್ ಅಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ತಯಾರು ಮಾಡಲಾಗ್ತಾ ಇತ್ತು. ಮತ್ತು ಗ್ರಾಹಕರಿಗೆ ಬೇಕಾದಂತ ರುಚಿಯಾದ ಖಾದ್ಯಗಳನ್ನು ಕೂಡ ಈ ಒಂದು ಹೋಟೆಲ್ ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು ಕೂಡ ಇತ್ತು ಪ್ರತಿದಿನ. ಇದು ಕೂಡ ಹೊಸಪೇಟೆಯ ಪ್ರತಿಷ್ಠಿತ ಹೋಟೆಲ್ ಅಂತಾನೆ ಹೇಳ್ಬೋದು. ಈಗ ಈ ಹೋಟೆಲ್ನ ಮಾಲೀಕರು ಕೂಡ ಇದ್ದಾರೆ, ಅವರ ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಕೇಳ್ತಾ ಹೋಗೋಣ. ಸರ್, ಈಗ ಸಿಲಿಂಡರ್ ಅಭಾವ ಎಲ್ಲ ಕಡೆ ಇದೆ, ಇಡೀ ರಾಜ್ಯದಾದ್ಯಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹೊಸಪೇಟೆಯಲ್ಲಿ ಬಹಳ ದೊಡ್ಡದಾದಂತ ಪ್ರತಿಷ್ಠಿತ ಹೋಟೆಲ್ ತಮ್ಮದು. ಯಾವ ರೀತಿ ಇದೆ ಪರಿಸ್ಥಿತಿ? ಗ್ರಾಹಕರು ಬರ್ತಾ ಇದ್ದಾರಾ ಹೇಗೆ? ಸರ್, ಈಗ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ನಮಗೆ ಟೋಟಲಿ ಏನಂದ್ರೆ ಒಂದು ದಿನಕ್ಕೆ 8-10 ಸಿಲಿಂಡರ್ ಬೇಕಾಗಿತ್ತು, ಕಮರ್ಷಿಯಲ್ ಸಿಲಿಂಡರ್. ನಮಗೆ ಡೊಮೆಸ್ಟಿಕ್ ಹಾಕಕ್ಕೆ ಇದಿಲ್ಲ. ಈಗ ನಮಗೆ ಓನರ್ಗೆ ಮಾತಾಡಿದ್ರು ಕೂಡ ಅವರು ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವ್ರು ನಾನು ಏನ್ ಹೇಳ್ತಾ ಇದ್ದಾರೆ, ಸರ್ ನಿಮಗೆ 6 ಕೊಡ್ಬೋದು, ನಾನು 4 ಕೊಡ್ತೀನಿ, 5 ಕೊಡ್ತೀನಿ. ನಾನು ಅವ್ರು ರಿಕ್ವೆಸ್ಟ್ ಮಾಡಿ 6ರಿಂದ 7 ತಂದಿದ್ದೀನಿ. ಒಂದು ಟೋಟಲ್ ಒಂದು 26-28 ಐಟಮ್ ಹೋಟ್ಲಲ್ಲಿ. ಈ ಟೋಟಲ್ ನಾನು 12 ಐಟಮ್ಗೆ ಬಂದಿದ್ದೀನಿ. ಬಿಕಾಸ್ ಆಫ್ ಉತ್ತಪ್ಪ ಗ್ಯಾಸ್ ಜಾಸ್ತಿ ಹೋಗುತ್ತೆ, ರವೆ ದೋಸೆ ಗ್ಯಾಸ್ ಜಾಸ್ತಿ ಹೋಗುತ್ತೆ, ಮೀಲ್ಸ್ಗೆ 5 ವೆರೈಟೀಸ್ ಮಾಡಬೇಕು, ಪ್ರತಿಯೊಂದಕ್ಕೂ ಗ್ಯಾಸ್. ನಾವು ಇದು ಫೈರ್ ಯೂಸ್ ಮಾಡಂಗಿಲ್ಲ. ಅದಕ್ಕೆ ನಮಗೆ ಗ್ಯಾಸಿನ ಬಹಳ ತೊಂದರೆ ಆಗಿದೆ ಸರ್ ಸದ್ಯಕ್ಕೆ. ಇವಾಗ ಸರ್ ನಮಗೆ ಮೊದಲು ನಮ್ಗೆ 8-10 ಬೇಕಾಗಿತ್ತು. ಇವಾಗ ನಮಗೆ 5ಕ್ಕೆ ಬಂದು ನಿಲ್ಸಿದ್ದಾರೆ. ಅವ್ರೀಗ 5 ಗ್ಯಾಸಿಗೆ ತಂದು ನಿಲ್ಸಿದ್ದಾರೆ ಕಂಪ್ಲೀಟ್ ಆಗಿ. ಸರ್ ಈಗ ಏನಿಲ್ಲ ಸರ್, ಈಗ ಅವ್ರು ಹೇಳಿದ್ದಾರೆ 4 to 5 days ವೇಟ್ ಮಾಡಿ ಅಂತ ಹೇಳಿದ್ದಾರೆ.
ಈಗ ನಮ್ಮ ಹತ್ರ ಕೂಡ ಸ್ಟಾಕ್ ಇಡಕ್ಕಂತ ಅಷ್ಟು ಅಧಿಕಾರ ಇಲ್ಲ. ಈಗ ನಾವು 4 to 5 days ವೇಟ್ ಮಾಡ್ತೀವಿ, 10 to 12 days ವೇಟ್ ಮಾಡ್ತೀವಿ. ನಮ್ಮಿನ್ನ ಗ್ಯಾಸ್ ಕಡಿಮೆ ಆಗ್ತಾ ಬಂದ್ರೆ ಐಟಮ್ ಇನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ. ಅವಾಗಲೇ ನಮಗೆ ಒಂದು 70 to 80% ಕಸ್ಟಮರ್ ಕಡಿಮೆ ಆಗಿದ್ದಾರೆ. ಈಗ ನಾವು ನೆಕ್ಸ್ಟ್ ನೋಡ್ತೀವಿ, ಇಲ್ಲಾಂದ್ರೆ ಒಂದು 10-12 ದಿನದಲ್ಲಿ ಎಲ್ಲ ನಾವು ಹೋಟ್ಲದ ಮೇಲೆ ಮಾತಾಡ್ಕೊಂಡು ಏನಾದ್ರು ಸ್ವಲ್ಪ ಕ್ಲೋಸ್ ಮಾಡೋ ಗಂಭೀರ ಪರಿಸ್ಥಿತಿ ಕೂಡ ಬರಕ್ ಆಗ್ಬಹುದು. ಸೊ ಇಲ್ಲಿ ಇರುವಂತಹ ಮ್ಯಾನೇಜರ್ ನ ಕೂಡ ನಾ ಮಾತಾಡ್ತೀನಿ. ಸರ್, ಈಗಾಗಲೇ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೋಟೆಲ್ ಮಾಲೀಕರ ಸಂಘದವರು ಕೂಡ ಅದೇ ಹೇಳ್ತಾ ಇದ್ದಾರೆ. ಹೇಗಿದೆ ಸರ್ ನಿಮ್ಮ ಹೋಟೆಲ್ ಅಲ್ಲಿ ಯಾವ ರೀತಿ ಈಗ ಗ್ಯಾಸ್ ಸ್ಟಾಕ್ ಇದೆ? ಯಾಕಂದ್ರೆ ಹೆಚ್ಚು ಸ್ಟಾಕ್ ಇಡೋದಕ್ಕೂ ಸಾಧ್ಯ ಇಲ್ಲ. ಸೊ ಪರ್ ಡೇ ಎಷ್ಟು ಗ್ಯಾಸ್ ಸಿಲಿಂಡರ್ ನಿಮ್ಗೆ ಖರ್ಚಾಗುತ್ತೆ? ಹಾಗೇನೆ ನೀವು ಯಾವ ರೀತಿಯಾದಂತಹ ತರಬೇರಿಯಾದ ತಿಂಡಿಗಳನ್ನ ತಯಾರಿ ಮಾಡ್ತೀರಾ ಸರ್? ಈಗ ಡೈಲಿ ಮೇಡಮ್ ಒಂದು 7 ಸಿಲಿಂಡರ್ ಬೇಕಾಗ್ತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ನಾವೇನ್ ಮಾಡಿದೀವಿ, ಬರೀ ಲೈವ್ ಐಟಮ್ ಮಾತ್ರ ಎಲ್ಲ ಬಂದ್ ಮಾಡ್ಕೊಂಡಿದೀವಿ. ಇವಾಗ ರೆಡಿ ಮಾಡುವಂತದ್ದು ಪಲಾವ್ ಆಗಿರ್ಬೋದು ಅಥವಾ ಖಾರಾಬಾತ್, ಕೇಸರಿ ಬಾತ್ ಆಗಿರ್ಬೋದು, ಇಡ್ಲಿ ಎಲ್ಲ ಮಾಡಿ ಇಟ್ಕೊಬಿಟ್ಟಿದೀವಿ. ಸೊ ಬಂದವಾಗ ಅದೇ ಐಟಮ್ ಅನ್ನೇ ಹಾಕಿ ಕೊಡೋದು. ಅಂದ್ರೆ ದೋಸೆ ಎಲ್ಲ ಸ್ಟಾಪ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಸೊ ಈ ತರ ಇದೆ ಮೇಡಮ್. ಅಂದ್ರೆ ಗ್ಯಾಸ್ ಕೂಡ ಬರ್ತಾ ಇಲ್ಲ. ಈಗ ಸಪ್ಲೈ 4 ದಿವಸದಿಂದ ಸ್ಟಾಪ್ ಆಗಿದೆ. ಶುಕ್ರವಾರ ಬಂದಿರೋ ಗ್ಯಾಸ್ ಇವತ್ತವರೆಗೂ ನೆಕ್ಸ್ಟ್ ಬಂದೇ ಇಲ್ಲ. ಆಲ್ಮೋಸ್ಟ್ 4 ದಿವಸ ಆಯ್ತು. ಮೋಸ್ಟ್ಲಿ ಇವತ್ತು ಏನಿದೆ ನಮ್ಮ ಹತ್ರ ಅದನ್ನ ಮಾತ್ರ ನೆಕ್ಸ್ಟ್ ಕ್ಲೋಸ್ ಆಗ್ಬಿಡುತ್ತೆ. ಸರ್, ಈಗ ನಿಮ್ಗೆ ಗೊತ್ತು ಹೋಟೆಲ್ ಅಂದ್ರೆ ಈಗ ಯುವಕರು ಆಗಿರ್ಬೋದು, ಬಹುತೇಕ ಮಂದಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟಕ್ಕೆ ಬರ್ತಾರೆ. ಈ ರೀತಿಯಾದಂತಹ ಸಮಸ್ಯೆ ಎದುರಾದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಊಟ ಬಡಿಸ್ತೀರಾ? ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಬಳಸಿದ್ದಾರೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ನಿಮ್ಮಲ್ಲಿ ಇದೆಯಾ? ಯಾಕಂದ್ರೆ ಸೌದೆನೂ ನಾವು ತರಬೇಕಾದ್ರೆ ಅದು ಕೂಡ ಇಂತಹ ಸಿಟಿಯಲ್ಲಿ ಮರಗಳನ್ನ ಕಡಿಯೋದು ತಪ್ಪು ಅಂತ ಜಿಬೆ ಹೇಳುತ್ತೆ. ಸೊ ಯಾವ ರೀತಿ ನೀವು ಬಿಕ್ಕಟ್ಟನ್ನ ಸರಿ ಮಾಡ್ತೀರಾ ಸರ್? ಈಗ ಸದ್ಯದ ಮಟ್ಟಿಗೆ ಮೇಡಮ್ ಆತರ ಏನು ಆಲೋಚನೆ ಮಾಡಿಲ್ಲ. ನೋಡ್ಬೇಕು ಮೇಡಮ್ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಮೇ ಬಿ LPG ಇಲ್ದೇ ಇರೋದ್ರಿಂದ ಸ್ವಲ್ಪ ಕರೆಂಟಿಗೆ ಹೋಗ್ಬೇಕಾಗತ್ತೆ. ಎಷ್ಟಾಗತ್ತೆ ಸ್ವಲ್ಪ ಏನೋ ಆದಷ್ಟು ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಇದೆ ಮೇಡಮ್. ನೀವು ಹೇಳಿದ್ರಿ ಎಣ್ಣೆ ಜಾಸ್ತಿ ಎಳೆಯುತ್ತಾ ಹೇಗೆ? ಅಂದ್ರೆ ಯಾವ ತಿಂಡಿಗಳನ್ನೆಲ್ಲ ನೀವು ಎಣ್ಣೆಯಲ್ಲಿ ಕರೆದು ಮಾಡ್ತೀರಾ ಹೇಗೆ ಸರ್? ವಡ ಆಗಿರ್ಬೋದು, ಬನ್ಸ್ ಆಗಿರ್ಬೋದು, ಅದೆಲ್ಲ ನಿಮ್ಗೆ ಎನಿ ಟೈಮ್ ಇಟ್ಕೊಂಡಿರ್ಬೇಕಾಗತ್ತೆ. ವಡ ಎಲ್ಲ ಲೈವ್ ಆಗಿ ಹಾಕೊಡೋದ್ರಿಂದ ನಮಗೆ ಗ್ಯಾಸ್ ಜಾಸ್ತಿ ಹೋಗುತ್ತೆ. ಇವಾಗ ಬಲ್ಕ್ ಕುಕಿಂಗ್ ಮಾಡಿ ಇಟ್ಟಿದೀವಿ. ಈಗ ರೈಸ್ ಬಾತ್ ಆಗಿರ್ಬೋದು, ಮತ್ತೆ ಈ ಊಟದ ಐಟಮ್ ಎಲ್ಲ 1 ಟೈಮ್ ಕುಕಿಂಗ್ ಅಲ್ವಾ, ಅದನ್ನ ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ. ಮಧ್ಯಾಹ್ನ ಲಂಚ್ ಆಲ್ಮೋಸ್ಟ್ ಫಿನಿಶಿಂಗ್ ಮಾಡ್ತೀವಿ. ಪೂರಿ ಬದಲು ರೋಟಿ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ವಿ ಈಗ ಆಲ್ರೆಡಿ. ಸೊ ನೋಡ್ಬೇಕು ಮೇಡಮ್ ನೆಕ್ಸ್ಟ್ ಹೇಗಾಗುತ್ತೆ ಅಂತ. ಒಂದು ಸಿಲಿಂಡರ್ಗೆ ಎಷ್ಟು ರೂಪಾಯಿ ಕೊಟ್ಟು ನೀವು ಖರೀದಿ ಮಾಡ್ತೀರಾ? ಅಂದ್ರೆ ಈಗ ಏನಾದ್ರೂ ಹೆಚ್ಚಾಗಿದೆ ಅಥವಾ ಗೋಡಾಮ್ಗಳಲ್ಲಿ ನಿಮ್ಮ ಹೋಟೆಲ್ಗೆ ಸಪ್ಲೈ ಮಾಡಲ್ಲ ಅಂತ ಏನಾದ್ರೂ ಮೆಸೇಜ್ ಪಾಸ್ ಮಾಡಿದಾರಾ ಹೇಗೆ ಸರ್? ಸದ್ಯದ ಮಟ್ಟಿಗೆ ಮೇಡಮ್ ಆತರ ಏನು ನಮಗೆ ಕೇಳಿ ಬಂದಿಲ್ಲ. ನಮಗೆ ಟೋಟಲಿ ಗ್ಯಾಸೇ ಸಿಗ್ತಾ ಇಲ್ಲ. ಈಗ ಅಮೌಂಟ್ ಜಾಸ್ತಿ ಕೊಡೋದಿದ್ರು ರೆಡಿ ಇದೀವಿ ನಾವು, ಬಟ್ ಗ್ಯಾಸೇ ಸಿಕ್ಕಿಲ್ಲ ಅಂದ್ರೆ ಹೇಗೆ ಮಾಡಕ್ಕಾಗತ್ತೆ? ಈಗ ಆ ತರ ಪ್ರಾಬ್ಲಮ್ ಇದೆ. ಬಹುತೇಕ ಸಿಟಿಯಲ್ಲಿ 4-5 ಹೋಟೆಲ್ಗಳನ್ನ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿದ್ದಾರೆ. ನಿಮ್ಮ ಮಾಲೀಕರು ಏನ್ ಹೇಳ್ತಾರೆ ಸರ್? ಅದೇ ಮೇಡಮ್ ನೋಡುವ, ಈಗ ನಮ್ಮ ಹತ್ರ ಇರೋ ಸ್ಟಾಕ್ ಅಲ್ಲಿ ಇವಾಗ ಇವತ್ತೊಂದ್ ದಿವಸ ಓಡ್ಬೋದು ಅಷ್ಟೇ. ನಾಳೆ ದಿವಸ ಸ್ವಲ್ಪ ಸಮಸ್ಯೆನೆ, ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಬಂದಿಲ್ಲ ಅಂದ್ರೆ ನಾವು ಬೇರೆ ದಾರಿ ಇಲ್ಲ, ಬಂದ್ ಮಾಡ್ಲೇಬೇಕಾಗತ್ತೆ. ತಿಂಡಿಗೆ ಏನಾದ್ರೂ ರೇಟ್ ಜಾಸ್ತಿ ಮಾಡಿದ್ದೀರಿ? ಯಾಕಂದ್ರೆ ಈ ರೀತಿಯ ಬಿಕ್ಕಟ್ಟು ಸಂದರ್ಭದಲ್ಲಿ ಗ್ರಾಹಕರ ಮೇಲೆ ಬರೆ ಎಳೆಯೋದು ಅಂದ್ರೆ ಕೆಲವೊಂದು ಹೋಟೆಲ್ಗಳಲ್ಲಿ ಆಗ್ತಾ ಇದೆ. ನಿಮ್ಮ ಹೋಟೆಲ್ ಅಲ್ಲಿ ಏನಾದ್ರೂ ತಿಂಡಿಯ ಬೆಲೆ ಏರಿಕೆ ಮಾಡಿದ್ದೀರಾ? ಇಲ್ಲ ಮೇಡಮ್, ಆತರ ಇನ್ನೂ ಏನು ಮಾಡಿಲ್ಲ. ಇದುವರೆಗೂ ಹೇಗೆ ಲಾಸ್ಟ್ ವೀಕ್ ಏನ್ ಮೆನು ಇತ್ತು ಅದೇ ಸೇಮ್ ಅದೇ ರೇಟ್ ಅಲ್ಲಿ ಓಡ್ತಾ ಇದೆ. ಮೆನು ಅಂದ್ರೆ ಬರೀ ಲೈವ್ ಐಟಮ್ ಮಾಡೋದೆಲ್ಲ ಬಂದ್ ಮಾಡಿ ಇವಾಗ ಏನು ಕುಕಿಂಗ್ ಅಲ್ಲಿ ಏನು ಒಂದ್ಸಲ 1 ಟೈಮ್ ಯಾವತ್ತು ಕುಕಿಂಗ್ ಆಗುತ್ತೆ ಅದನ್ನ ಮಾತ್ರ ಇಟ್ಕೊಂಡಿದೀವಿ. ಪ್ರತಿನಿತ್ಯಕ್ಕೆ ಹೋಲಿಸಿದ್ರೆ ಹೇಗಿದೆ? ಯಾಕಂದ್ರೆ ನಿನ್ನೆಯಿಂದ ಕೂಡ ಈ ರೀತಿಯಾದಂತಹ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಮೇಡಮ್, ಜನ ಬಂದು ಕೇಳ್ತಾ ಇರೋದು ಏನ್ ಮೆನು ಇದೆ, ಗ್ಯಾಸ್ ಖಾಲಿ ಆಗ್ತಿದೆ, ಹೋಟೆಲ್ ಕ್ಲೋಸ್ ಅಂತ ಕೇಳ್ತಾ ಇದ್ದಾರೆ. ಬಟ್ ನಾವು ಹೇಳ್ತಾ ಇರೋದು ಒಂದು ರೈಸ್ ಐಟಮ್ಸ್ ಆಗಿರ್ಬೋದು, ಒಂದು ಇಡ್ಲಿ ವಡ, ಸಮ್ ಲಿಮಿಟೆಡ್ ಐಟಮ್ಸ್ನ ಮಾತ್ರ ಇಟ್ಟಿದ್ದೀವಿ. ಬಟ್ ಕಸ್ಟಮರು ನಾವು ಹೇಳೋ ಐಟಮ್ಸ್ನ ಅವ್ರು ಲೈಕ್ ಮಾಡಲ್ಲ. ಅವ್ರಿಗೆ ಏನು ನೀಡಿರುತ್ತೆ, ಅವ್ರ ಹೆಲ್ತಿಗೆ ಏನು ಇದಿರುತ್ತೆ, ಡಯಟ್ ಫುಡ್ ಆಗಿರ್ಬೋದು, ಅವ್ರ ಬೆಳಗ್ಗೆ ಇದ್ದ ತಕ್ಷಣ ಬರೀ ಇಡ್ಲಿ ಆ ಥರದ ಲೈಟ್ ಫುಡ್ ಕೇಳ್ತಿರೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ಮೇಡಮ್. ರೈಸ್ ಐಟಮ್ಸ್ ಅಂದ್ರೆ ಯಾರು ಕೂಡ ಮಾರ್ನಿಂಗ್ ಇಷ್ಟಪಡಲ್ಲ, ನಿಮಗೆ ಗೊತ್ತು. ನೀವೆಲ್ಲ ಈಗ ಅಂದ್ರೆ ಹೋಟೆಲ್ ಉದ್ಯಮನ ನಡೆಸಬೇಕಾದ್ರೆ ನಿಮ್ಮ ಮಾಲೀಕರು ಕೂಡ ಯಾವುದು ಕಡಿಮೆ ಎಣ್ಣೆ ಇದೆ ಅದನ್ನ ಬಳಸೋಕೆ ಹೇಳಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಜನ ಬರದೇ ಇದ್ರೆ ಕಷ್ಟ ಆಗುತ್ತಾ? ಅಥವಾ ತಿಂಡಿಯಲ್ಲಿ ಬೆಲೆ ಏರಿಕೆ ಏನಾದ್ರೂ ಆಗಿದೆಯಾ? ವೇರಿಯೇಷನ್ ಏನಾದ್ರೂ ಆಗಿದೆಯಾ? ಇಲ್ಲ ಮೇಡಮ್, ಬೆಲೆ ಏರಿಕೆ ಏನೂ ಆಗಿಲ್ಲ. ಏನು ಬೆಲೆ ಇದೆಯೋ ಅದೇ ಬೆಲೆನೇ ಇದೆ. ಬಟ್ ಆದರೆ ಬಂದು ಕಸ್ಟಮರ್ ಕೇಳ್ತಾ ಇರೋದು ಹೋಟೆಲ್ ಕ್ಲೋಸ್ ಆಗ್ತಾ ಇದೆಯಾ, ನಾಳೆ ಇರುತ್ತಾ ಇರಲ್ವಾ ಅನ್ನೋ ಸಮಸ್ಯೆನೇ ಅವರು ಹೇಳ್ತಾ ಇದ್ದಾರೆ ಮೇಡಮ್. ನೋಡಿದ್ರಲ್ಲ, ಯಾಕಂದ್ರೆ ಈಗಾಗಲೇ ಆಯಿಲ್ ಐಟಮ್ಸ್ ಏನಿದೆ ಅದಕ್ಕೆ ಗ್ಯಾಸ್ ಬಹುತೇಕ ಜಾಸ್ತಿ ಎಳೆಯುತ್ತೆ. ಸೊ ಹೀಗಾಗಿ ರೈಸ್ ಐಟಮ್ಸ್ ಅನ್ನ ಮಾಡೋದಕ್ಕೆ ಎಲ್ಲ ಕೂಡ ಹೋಟೆಲ್ನ ಮಾಲೀಕರುಗಳು ನಿರ್ಧಾರ ಮಾಡಿರುವಂತದ್ದಾದ್ರೆ ಬಹುತೇಕ ಮಂದಿ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಡಯಟ್ ಅನ್ನ ಕೂಡ ಮೇಂಟೈನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ರೈಸ್ ಐಟಮ್ಸ್ ಅನ್ನ ಕಡಿಮೆ ತಿಂತಾರೆ. ಸೊ ಹೀಗಾಗಿ ಬಹುತೇಕ ಮಂದಿ ಹೋಟೆಲ್ಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಅಭಾವದ ಕಾರಣ ಹೋಟೆಲ್ಗಳನ್ನ ಮುಚ್ಚುವ ಪರಿಸ್ಥಿತಿಯಲ್ಲಿ ಕೂಡ ಇರುವಂತದ್ದು. ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕ ಈಗಾಗಲೇ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.